ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ತುಂಬ ಆಚೆ ಹೋದರೆ ತುಂಬ ಅತಿ ಹೆಚ್ಚು ಉಷ್ಣಾಂಶ ಇದೆ. ಹಾಗಾಗಿ ಸ್ವಲ್ಪ ಆದಷ್ಟು ಆಚೆ ಓಡಾಡುವಂಥವರು ತಲೆಗೊಂದು ಹ್ಯಾಟ್ ಹಾಕ್ಬೋದು, ಇಲ್ಲ ತಲೆಗೆ ಹರಳೆಣ್ಣೆ ಹಚ್ಚುವ ಕೆಲಸಗಳು ಮಾಡಿ. ಯಾಕಂದರೆ ಇದರಿಂದ ಸ್ಟ್ರೋಕ್ಗಳು ಬರೋ ಕೂಡ ಸಾಧ್ಯತೆಗಳು ಜಾಸ್ತಿ ಇದೆ. ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಜಾಸ್ತಿ ಹೊತ್ತು ಬಿಸಿಲಲ್ಲಿರೋರು ಸ್ವಲ್ಪ ಹರಳೆಣ್ಣೆ ತಲೆಗೆ ಹಚ್ಚೋದು ಆ ಥರ ಎಲ್ಲ ಮಾಡಿ. ಅದರ ಜೊತೆಯಲ್ಲಿ ಆದಷ್ಟು ನಿಂಬೆಹಣ್ಣು ರಸ ಆ ಥರ ಕುಡೀರಿ. ಈ ರಸ್ತೆ ಬೀದಿಯಲ್ಲಿ ಇರುವಂತಹ ಒಂದು ಕಬ್ಬಿನ ಹಾಲು ಇವೆಲ್ಲ ಕುಡಿಯೋಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ಸಮಸ್ಯೆಗಳಿದೆ ಅಂತೇಳಿ ಒಂದು ಸುದ್ದಿ ಮಾಡ್ತೀನಿ. ಸ್ನೇಹಿತರೆ, ವಿಷಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೇನು ತೊಂದರೆಗಳಾಗಲ್ಲ. ಒಂದು ಒಳ್ಳೆಯ ಸುದ್ದಿಗಳು, ನಿಮ್ಮ ಗಮನಕ್ಕೆ ಬರುವಂತಹ ಸುದ್ದಿಗಳನ್ನು ನಾನು ನೀಡುತ್ತಿರ್ತೀನಿ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಹೇಳ್ತಾರೆ, ಒಂದು ರೈತರ ಕೆಲಸ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತಾರೆ. ಕೆಲವರು ಒಂದು ಶೋಕಿ ಥರ ಹೋಗ್ಬಿಟ್ಟು ನಮ್ಮ ಜನ ರೈತರಂದರೆ ನಿರ್ಲಕ್ಷ್ಯ, ರೈತರ ಅಲ್ಲಿ ಆದಾಯ ಕಡಿಮೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋರಿಗೆ ಒಬ್ಬ ಇಡೀ ದೇಶನೇ ಇವ್ರ ಕಡೆ ಗಮನ ಹಾಕುವಂತಹ ಒಬ್ಬ ರೈತ ತುಂಬ ಒಳ್ಳೆಯ ಬೆಳೆಯನ್ನು ಬೆಳೆದು ಇಡೀ ದೇಶ ಅಚ್ಚರಿ ಮೂಡಿಸುವಂತಹ ಕೆಲಸ ಮಾಡಿದ್ದಾರೆ. ಇವರು ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಇವರು ಒಂದು 10 ಎಕರೆ, ಇವರ ಹೆಸರು ದೀಪಕ್ ಅಂತ ಹೇಳಿ, 10 ಎಕರೆ ಜಮೀನಿನಲ್ಲಿ ಇವರು 2 ವರ್ಷಗಳಿಂದ ಸೋರೆಕಾಯಿ ಕಲ್ಲಂಗಡಿ ಕೃಷಿ ಮಾಡುತ್ತಿದ್ದರು. ಆರಂಭದಲ್ಲಿ ಇವರು 10 ಎಕರೆ ಕೃಷಿ ಮಾಡುತ್ತಿದ್ದ ಇವರು ಏನು ಮಾಡಿದ್ದಾರೆ ಅಂದರೆ, ಯಾರೆಲ್ಲ ಶೋಕಿಗಳಿಗೆ ಹೋಗ್ಬಿಟ್ಟು ನಗರಗಳಲ್ಲಿ ಜಮೀನುಗಳನ್ನು ಏನು ವ್ಯವಸಾಯ ಮಾಡದೆ ಸುಮ್ಮನೆ ಇರ್ತಾವಲ್ಲ, ಏನು ಒಂಥರ ಹುಲ್ಲೆಲ್ಲ ಗಿಡಗಳೆಲ್ಲ ಬೆಳೆಸ್ಕೊಂಡು ವೇಸ್ಟ್ ಆಗಿರೋ ಜಮೀನುಗಳನ್ನು ಇವರು ಏನು ಮಾಡಿದ್ದಾರೆ ಗೊತ್ತಾ, ಸುಮಾರು ಗ್ರಾಮದಲ್ಲಿ 350 ಎಕರೆಯನ್ನು ಜಮೀನನ್ನು ಗುತ್ತಿಗೆ ಪಡೆದಿದ್ದಾರೆ ಇವರು. 356 ಎಕರೆ ನೋಡಿ, ಇದು ಗ್ರೇಟ್. ನಾವು ಏನೇ ಕೆಲಸ ಮಾಡಲಿ 10 ಜನ ಇಷ್ಟಪಡುವಂಥ ಇರಬೇಕು, ಒಂಥರ ವೇಗವಾಗಿರಬೇಕು, ಒಂದು ರ್ಯಾಕೆಟ್ ಹೂ ಥರ ಇರಬೇಕು. ಆ ರೀತಿ ಮಾಡಿದ್ರೆ ಸುಮ್ಮನೆ ವಯಸ್ಸಾಗೋವರೆಗೂ ಅಂತ ಮಾಡ್ತಾಯಿದ್ರೆ ಏನೂ ಪ್ರಯೋಜನ ಆಗಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಲಾಕ್ಡೌನ್ ಟೈಮಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಗುಡ್ ಬೈ ಬೆಂಗಳೂರು ಅಂತ ಹೇಳಿ, ಯುವಕರಿಗೆ ಒಂದು ಸಂದೇಶ ಕೊಡೋಕೆ. ಅದು ಏನಂತ ಹೇಳಿದ್ರೆ, ಸುಮ್ಮನೆ ಬೆಂಗಳೂರು ಬರೋದು, ಯಾವುದೋ ರೋಗಗಳು ಬಂದು ಅಂತ ಓಡೋಗೋದು, ಮತ್ತೆ ಹೋಗೋದು, ಯಾರೋ ಸೆಲ್ಯೂಟ್ ಬೆಳಗ್ಗೆ ಸಾಯಂಕಾಲ ಸೆಲ್ಯೂಟ್ ಓಡೋ ರೀತಿಯಲ್ಲಿ ಕೆಲಸ ಮಾಡೋಕ್ಕಿಂತ ಗುಡ್ ಬೈ ಬೆಂಗಳೂರು ಅಂತ ಹೇಳಿ, ಈ ಜಮೀನುಗಳನ್ನು ಯಾರು ವ್ಯವಸಾಯ ಮಾಡಲ್ವೋ ಅವರಿಗೆ ಗುತ್ತಿಗೆಗೆ ಹಾಕ್ಕೊಂಡು ವ್ಯವಸಾಯ ಮಾಡಿ ಅಂಥೇಳಿ ನಾನು ಒಂದು ಶಾರ್ಟ್ ಮೂವಿ ಮಾಡಿಸಿದ್ದೆ, ನಮ್ಮ ಯುವಕರಿಗೆ ಗಮನ ವ್ಯವಸಾಯ ಮಾಡಲು ಹಾಕೋದಕ್ಕೆ. ಅದರಲ್ಲಿ ಸುಮಾರು ಜನ ಮಾಡ್ಕೊಂಡು ಹೋಗಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ಅದೇ ರೀತಿಯಲ್ಲಿ ಇವರು ಕೂಡ ಒಂದು 356 ಎಕರೆಯನ್ನು ಯಾರೆಲ್ಲ ವ್ಯವಸಾಯ ಮಾಡಿಲ್ವೋ ಅವ್ರ ಜಮೀನುಗಳೆಲ್ಲ ಗುತ್ತಿಗೆಗೆ ನೀಡಿಕೊಂಡು ಇವರು ಸೌರೆಕಾಯಿ ಮತ್ತು ಕಲ್ಲಂಗಡಿಯನ್ನು ಬೆಳೆಯುವ ಮೂಲಕ ಇವ್ರ ಕಡೆ ಆಲೂಗಡ್ಡೆ ಜಾಸ್ತಿ ಬೆಳೀತಾರೆ. ಇದ್ರ ಜೊತೆ ಇವರು ಏನು ಮಾಡಿದ್ದಾರೆ, ಈ ಹಿಂದೆ 4 ತಿಂಗಳಲ್ಲಿ ಬರೀ 4 ತಿಂಗಳಲ್ಲಿ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಇವರು ಒಂದು ಕಲ್ಲಂಗಡಿ ಹಣ್ಣನ್ನು ಹಿಡಿತಾರೆ. ಕಲ್ಲಂಗಡಿ ಹಣ್ಣು ಮತ್ತು ಸೌರೆಕಾಯಲ್ಲಿ ಇವರು ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಸುಮಾರು ಬರೀ ಕಲ್ಲಂಗಡಿಯಲ್ಲೇ ಇವರಿಗೆ 3 ಕೋಟಿ ಆದಾಯ ಸಿಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ಇವರು ದೀಪಕ್ ತುಂಬ ಯೋಚನೆ ಮಾಡಿ ಬರೀ 4 ತಿಂಗಳಲ್ಲಿ 3 ಕೋಟಿ ಆದಾಯ ಮಾಡ್ತಾರೆ. ಅದರ ಜೊತೆಯಲ್ಲಿ ಇವ್ರು ಏನು ಮಾಡಿದ್ದಾರೆ, ಈ 4 ತಿಂಗಳಲ್ಲಿ ಸುಮಾರು 300ರಿಂದ 400 ಜನಕ್ಕೆ ಇವರು ಕೆಲಸ ಒದಗಿಸ್ಕೊಟ್ಟಿದ್ದಾರೆ. ಇವರು ಸುಮಾರು ಅಂದರೆ ಈ ಬೆಳೆದಿರುವಂಥ ಕಲ್ಲಂಗಡಿ ಹಣ್ಣನ್ನು ಇವರು ಥೈಲ್ಯಾಂಡ್ ಮತ್ತು ತೈವಾನ್ನಿಂದ ಗುಣಮಟ್ಟದ ಕಲ್ಲಂಗಡಿ ಮತ್ತು ಕುಂಬಳಕಾಯಿ ಬೀಜಗಳನ್ನು ತಂದು ಇವರು ವ್ಯವಸಾಯ ಮಾಡಿರ್ತಾರೆ. ಇವ್ರಿಗೆ ಸುಮಾರು ಅಂದರೆ ಉತ್ತರಾಖಂಡದ 20 ಮಂಡಿಗಳಲ್ಲಿ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಕಲ್ಲಂಗಡಿ ಸರಬರಾಜು ಮಾಡಿದ್ದಾರೆ. ಕೆಲವು ಹಣ್ಣು ವ್ಯಾಪಾರಿಗಳು ನೇರವಾಗಿ ದೀಪಕ್ ಅವ್ರ ಮನೆ ಹತ್ತಿರ ಬಂದು ಇವರ ತೋಟದಲ್ಲೇ ಹಣ್ಣನ್ನು ಪಡೀತಾರೆ. ಈ ರೀತಿ ಈ ಕೆಲಸದಲ್ಲಿ ಇವರು ಸುಮಾರು 400ರಿಂದ 500 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ದೀಪಕ್. ನೋಡಿ, ಇದು ರೈತರ ಕೆಲಸ ಮಾಡ್ಕೊಂಡು ಕೂಡ ಇವರು 400ರಿಂದ 500 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಮತ್ತು ಕೇವಲ ಒಂದು 4 ತಿಂಗಳಲ್ಲಿ 3 ಕೋಟಿ ಆದಾಯ ಪಡೆದಿದೆ ಅಂದರೆ ಇನ್ನೆಷ್ಟು ನೋಡಿ. ಯಾವುದೇ ಟ್ಯಾಕ್ಸ್ ಇಲ್ಲ ರೈತರಲ್ಲಿ, ಇದ್ದ ಕಡೆಯೇ ವ್ಯವಸಾಯ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಂಡು 400ರಿಂದ 500 ಜನಕ್ಕೆ ಕೆಲಸ ಕೊಟ್ಕೊಂಡು ಇವರು 3 ಕೋಟಿ ಆದಾಯ ಪಡೆದಿದ್ದಾರೆ ಅಂದರೆ ಈ ದೇವರಿಗೆ ಇವರು ತುಂಬ ಒಳ್ಳೆಯ ಮಾಡಿದ್ದಾರೆ. ಅದನ್ನೇ ಹೇಳೋದು ದೊಡ್ಡವರು, ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಅನ್ನೋ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಬೆಳೆಗಳು ಹಾಕ್ಕೊಂಡು, ಬೆಲೆಗಳಿಲ್ಲ ಅಂದ್ರೂ ವ್ಯರ್ಥ ಮಾಡ್ದಂಗೆ ಎಲ್ಲಿ ಇಲ್ವೋ ಆ ಬೆಲೆಗೆ ವ್ಯಾಲ್ಯೂ
ಒಳ್ಳೆ ಕಡೆ ಬೇರೆ ಕಡೆ ಮಾರಾಟ ಮಾಡಿ ಹಣ ಮಾಡ್ತಾರೆ. ನೋಡಿ ಕೆಲವೊಂದು ಸಮಯದಲ್ಲಿ ಏನಂದರೆ ಟೊಮೊಟೊ ಬೆಲೆ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಬಿದ್ದೋದಾಗ ಆ ಟೊಮೆಟೊ ಕಡಿಮೆ ರೇಟ್ ಇದ್ದಾಗ ಕೆಲವರೆಲ್ಲ ತೊಗೊಂಡೋಗಿ ಯಾವ ರಾಜ್ಯದಲ್ಲಿ ಟೊಮೆಟೊಗೆ ಬೆಲೆ ಇದೆಯೋ ಅಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಿ ಮುಖಾಂತರವಾಗಿ ಅಲ್ಲಿ ಕಳಿಸಿ ದುಡ್ಡು ಮಾಡ್ಕೊತಾರೆ ವ್ಯಾಪಾರಸ್ಥರು. ಆ ರೀತಿ ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ವ್ಯವಸಾಯದಲ್ಲಿ. ಸ್ನೇಹಿತರೆ, ಇಷ್ಟೆಲ್ಲ ಮಾಡೋದ್ರಿಂದ ಕೆಲವರು ಹೆಣ್ಮಕ್ಳಿಗೆ ಎಷ್ಟೋ ಸುದ್ದಿಯಾಗಿದೆ. ಅದು ರೈತರು ಮಕ್ಕಳು ಅಂದರೆ ರೈತರ ಮನೆಗಳಲ್ಲಿ ಇರುವಂಥ ಹುಡುಗಿಯರು ಕೊಡ್ತಿಲ್ಲ ಅಂತ ಹೇಳಿ ಒಂದು ಸುದ್ದಿಯಾಗಿತ್ತು. ಇಷ್ಟೆಲ್ಲ ವ್ಯಾಪಾರ ನೋಡಿ, ಒಂದೇ 4 ತಿಂಗಳಲ್ಲಿ 3 ಕೋಟಿ ಮಾಡುವಂತಹ ಆದಾಯ ಮಾಡುವಂಥವ್ರು ಮತ್ತು ಕೇವಲ ಒಂದು 5 ಎಕರೆ ಜಮೀನಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಿ ಸುಮಾರು ಲಕ್ಷಗಳು ಸಂಪಾದನೆ ಮಾಡ್ಬೋದು. ಇದಕ್ಕೆ ಯಾರಿಗೂ ಸೆಲ್ಯೂಟ್ ಹೊಡೆಯೋಂಗಿಲ್ಲ, ಯಾವುದೇ ಟ್ಯಾಕ್ಸ್ ಕಟ್ಟೋಂಗಿಲ್ಲ, ಯಾವುದೇ ರೀತಿಯ ತೊಂದರೆಗಳಿಲ್ಲ, 24 ಗಂಟೆ ದುಡಿಯೋಂಗೇನಿಲ್ಲ. ಚೆನ್ನಾಗಿ ಕುಳಿ ನಾಲಿಗೆಯಲ್ಲಿ ಇಟ್ಕೊಂಡು ನೀರು ಕಟ್ಕೊಂಡು ಸ್ಟೈಲಾಗಿ ಒಂದು ಒಳ್ಳೆ ಜಮೀನುಗಳಲ್ಲೇ ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಫಿಟ್ ಮಾಡಿಬಿಡಿ. ನಾನು ನಮ್ಮ ಸ್ನೇಹಿತರೊಬ್ಬರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದೆ. ಆಗಾಗ ಹೋಗಿ ಬರ್ತಿರ್ತೀನಿ. ತುಂಬ ಚೆನ್ನಾಗಿ ಹಳ್ಳಿ ಕಡೆ ಇದ್ಕೊಂಡು ಸ್ಟೈಲಿಶ್ ಆಗಿ ಒಳ್ಳೆ ಹೋಮ್ ಥಿಯೇಟರ್ ಫಿಟ್ ಮಾಡ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ನೀರು ಕಟ್ಕೊಂಡು ಒಳ್ಳೆ ಬೆಳೆ ತೆಗಿತಾನೆ. ಟೊಮೆಟೊ ಅಂತೆ, ಆಲೂಗಡ್ಡೆ ಅಂತೆ, ಕೋಸು ಅಂತೆ. ಈ ರೀತಿ ಮಾಡಬೇಕು ಸ್ನೇಹಿತರೆ. ಯಾರಿಗೂ ಸೆಲ್ಯೂಟ್ ಹೊಡೆದಂಗಿಲ್ಲ. ಯಾವಾಗ ಬೇಕಾದ್ರೆ ಅವಾಗ ಹೇಳ್ತಾನೆ, ಸ್ಟೈಲಾಗಿ ಹೋಗ್ತಾನೆ, ನೀರು ಕಡಿಸ್ತಾನೆ, ಮಾಡ್ತಾನೆ. ಆ ಥರ ನೋಡಿ, ಇವರು ಕೂಡ ದೀಪಕ್ ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ವ. ಮನಸ್ಸು ಪೂರ್ತಿಯಾಗಿ ಯಾವುದೋ ಒಂದು ಕೆಲಸದಲ್ಲಿ ಮನಸ್ಸು ಹಾಕಿದರೆ ಏನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆದರೆ ಕೆಲಸ ಒಂದು ಕಡೆ ಮಾಡ್ತಾ ಇರ್ತಾರೆ, ಮನಸ್ಸು ಎಲ್ಲೋ ಒಂದು ಕಡೆ ಇರ್ತಾರೆ. ಅಂತ ಅವ್ರಲ್ಲಿ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ವ್ಯವಸಾಯ ಜಮೀನುಗಳನ್ನು ಯಾವತ್ತೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಾತಂದರು ಮಾಡಿರೋಂಥ ಆಸ್ತಿಗಳನ್ನು ಮಾರ್ಕೋಬೇಡಿ. ಜಮೀನನ್ನು ಯಾವತ್ತೇ ಕಾರಣಕ್ಕೂ ಮಾರಬೇಡಿ. ಆ ಜಮೀನಲ್ಲಿ ಬಂಗಾರನೂ ಬೆಳಿಬೋದು. ಅರ್ಥ ಮಾಡ್ಕೊಳ್ಳಿ. 1 ಎಕರೆ ಇದ್ದರೆ ಜಮೀನು ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಗೇನಾದರೂ ಮಾರ್ಗದರ್ಶನ ಕೊಡಬೇಕು, ಡೈರೆಕ್ಷನ್ ಕೊಡಬೇಕಾದ್ರೆ ನಿಮ್ಮ ನಂಬರ್ ನನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. 1 ಎಕರೆಯಲ್ಲಿ ಕೂಡ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನೀವೆಲ್ಲ ಇಷ್ಟೆಲ್ಲ ರೈತರಲ್ಲಿ ಇಷ್ಟು ಆದಾಯ ಮಾಡ್ತಾರೆ, ಇಷ್ಟೆಲ್ಲ ಇದೆ ಅಂದರೆ ನೋಡಿ, ಈಗಿನ ಕಾಲದಲ್ಲಿ ಗಿಡಗಳನ್ನು ಇಟ್ಟು ಅದರಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಿದ್ದಾರೆ. ಅವ್ರು ದಾಳಂಬರಿ ಗಿಡಕ್ಕೆ ಸುಮಾರು ಖರ್ಚು ಬರುತ್ತೆ. ಆದರೆ ಆ ಖರ್ಚುಗಳು ಕೂಡ ಒಂದು ಮೊದಲನೇ ಬೆಳೆಯಲ್ಲೇ ಬಂದುಬಿಡುತ್ತೆ. ಉಳಿದ ಬರುವಂತಹ ಬೆಳೆಗಳಲ್ಲೆಲ್ಲ ಆದಾಯನೇ ಇರುತ್ತದೆ. ಹಾಗಾಗಿ ಅದೊಂದು ಪರಂಗಿ ಗಿಡ ಅಂತ ಹೇಳ್ಬೋದು. ತುಂಬ ಇನ್ಕಮ್ಸ್ ಇದೆ ಸ್ನೇಹಿತರೆ. ನಿರ್ಲಕ್ಷ್ಯ ಮಾಡಿಬಿಡಿ ರೈತರು, ಕೆಲಸ ಮಾಡೋರು. ಸುಮ್ಮನೆ ಬಂಗಾರ ಬೆಳೆಯುವಂಥ ಜಮೀನುಗಳಿಟ್ಕೊಂಡು ನೀವೆಲ್ಲ ಅದನ್ನು ವ್ಯವಸಾಯ ಮಾಡದೆ ಸುಮ್ಮನೆ ಬೆಂಗಳೂರಿಗೆ ನಗರಗಳಿಗೆ ಹೋಗಿಬಿಟ್ಟು ಅಲ್ಲಿ ಯಾರಿಗೋ ಸೆಲ್ಯೂಟ್ ಹೊಡ್ಕೊಂಡು ವಾಚ್ಮೆನ್ ಕೆಲಸ ಮಾಡೋದು, ಆಫೀಸ್ಗಳಲ್ಲಿ ಕೆಲಸ ಮಾಡಿಕೊಂಡು ಕಡಿಮೆ ಸಂಬಳಗಳಿಗೆಲ್ಲ ಮಾಡಿಕೊಂಡು ನೀವು ಮಾಡುವಂಥ ಸಂಬಳಕ್ಕೆ ಜೀವನ ಆಗಲ್ಲ ಅಂತ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೆಲಸಕ್ಕೆ ಕಳಿಸೋದವೆಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಒಂದು ವ್ಯವಸಾಯಕ್ಕೆ ಗೌರವಿಸಿ ವ್ಯವಸಾಯ ಮಾಡೋರು ದಯಮಾಡಿ ವ್ಯವಸಾಯ ಮಾಡ್ಕೊಂಡು ಹೋಗಿ ಆರಾಮಾಗಿ 100 ಜನಕ್ಕೆ ಕೆಲಸಕ್ಕೆ ಭೂಮಿ ತಾಯಿ ಹಚ್ಚ ಹಸಿರಾಗಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಅದರ ಜೊತೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಣ್ಮಕ್ಳಿಗೆ ರೈತರ ಗಂಡು ಮಕ್ಕಳಿಗೆ ಕೊಡಬೇಡಿ ಅಂತ ಯಾವುದೇ ರೀತಿಯ ಅಡ್ಡ ಆತಂಗೆ ಇಲ್ದಂಗೆ ಆರಾಮಾಗಿ ಹೆಣ್ಮಕ್ಳಿಗೆ ಕೊಡಿ. ಪಾಪ ವ್ಯವಸಾಯ ಮಾಡ್ತಾರೆ ಅಂಥೇಳಿ ಅವ್ರಿಗೆ ನೀವು ಹೆಣ್ಮಕ್ಳು ಕೊಟ್ಟಿಲ್ಲ ಅಂದರೆ ಅವ್ರು ಇನ್ನೇ ಎಲ್ಲಿ ಹೋಗಿ ಮದುವೆ ಮಾಡ್ಕೊತಾರೆ. ಇವತ್ತು ರೈತರ ಕಷ್ಟ ಸುಖ ಅಂದರೆ ಏನು, ಬೆವರು ಅಂದರೆ ಏನು ಅವನಿಗೆ ಗೊತ್ತಿರುತ್ತೆ. ಆದರೆ ಈ ನಗರಗಳಲ್ಲಿರೋ ಯಾವುದೋ ಒಂದು ಜಾಬ್ಗಳಲ್ಲಿ ಸುಮ್ಮನೆ ಅವನು ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾನೆ, ಇಲ್ಲ ಯಾವುದೋ ಒಂದು ಆಫೀಸಲ್ಲಿ ಟೀ ಬಿಸ್ಕೆಟ್ಸ್ ಕೊಡೋ ಕೆಲಸ ಮಾಡ್ತಾನೆ. ಸುಮ್ಮನೆ ಮೋಸ ಮಾಡಿ ಆಫೀಸ್ ಕೆಲಸ ಅಂತ ಹೇಳೋದು, ನಾಳೆ ಮದುವೆ ಆದಮೇಲೆ ತಿಳ್ಕೊಳ್ಳೋದು, ಅವ್ನು ಟಾರ್ಚರ್ ಕೊಡೋದು, ಇವೆಲ್ಲ ಏನಿಗೆ ಬೇಕು ಹೇಳಿ. ಹಳ್ಳಿ ಕಡೆ ಒಬ್ಬ ರೈತರ ಮಗ ಏನು, ಅವನಿಗೆ ಕ್ಯಾರೆಕ್ಟರ್ ಏನೋ, ಅವನ ಸ್ವಭಾವ ಏನೋ, ಅವನ ಗುಣ ಏನೋ ಅಂತ ಯಾರಾದರೂ ಹೇಳ್ತಾರೆ. ಹಳ್ಳಿಯಲ್ಲಿ ಸಂತೋಷವಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಕ್ಕಳಿಗೆ ರೈತರಿಗೆ ಕೊಡೋದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೊಡಿ, ಆರಾಮಾಗಿ ಕೊಡಿ, ಒಳ್ಳೆಯ ಬೆಳೆಗಳು ತೆಗಿತಾರೆ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಸ್ನೇಹಿತರೆ ಇವತ್ತು ಅದರ ಜೊತೆಯಲ್ಲಿ ಹೇಳೋ ವಿಷಯ ಏನಂದರೆ, ಇವತ್ತು ಬೆಂಗಳೂರು ನಗರದ ಸುತ್ತಮುತ್ತ ತುಂಬ ಚೆನ್ನಾಗಿ ಮಳೆಯಾಗಿದೆ. ದೇವನಹಳ್ಳಿಯಲ್ಲಿ ಅಂತೂ ತುಂಬ ಮಳೆಯಾಗಿದೆ. ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಗುಡುಗು ಮತ್ತು ಒಂಥರ ಭಾರೀ ಮಳೆಯಿಂದ ತಂಪಾದ ಗಾಳಿ ವಾತಾವರಣ ಬೀಸಿದೆ. ಹಾಗಾಗಿ ಇನ್ನೂ 48 ಗಂಟೆಗಳಲ್ಲಿ ಸುಮಾರು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು, ಚಿತ್ರದುರ್ಗವರೆಗೂ ಜಾಸ್ತಿ ಮಳೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿದೆ. ಎಲ್ಲರೂ ಸಂತೋಷ ಪಡ್ಬೋದು. ಯಾಕಂದರೆ ಬಿಸಿಲಿನ ತಾಪಮಾನಕ್ಕೆ ಆಚೆ ಹೋಗೋಕ್ಕೆ ಭಯ ಆಗುತ್ತೆ. ನಿಮ್ಮ ಕೆಲವರು ಆಚೆ ಹೋಗೋ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಮುಂದೆ ಹಾಕ್ಕೊಂಡಿದ್ದಾರೆ. ಇದು ಒಂದು ಸುದ್ದಿ. ಅದರ ಜೊತೆಯಲ್ಲಿ ಈಗ ಒಂದು ಟಿ ವಿ ಆನ್ ಮಾಡಿದ್ರೆ ಸಾಕು, ಪ್ರಜ್ವಲ್ ರೇವಣ್ಣದ ಸುದ್ದಿ
ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ಒಂದು ವಿಷಯ ಹೇಳೋದು ಬಯಸೋದೇನೆಂದರೆ, ಪ್ರಜ್ವಲ್ ಅವನು ಹೆಣ್ಮಕ್ಳ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಡು ಒಂದು ಸುಮಾರು ಹೆಣ್ಮಕ್ಳ ಜೀವನ ನಾಶ ಮಾಡಿದ್ದಾನೆ. ವಿಡಿಯೋಗಳು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಸರ್ಸಾಟಾಗಿರೋ ವಿಡಿಯೋಗಳು ಮಾಡಿ ಅದೆಲ್ಲ ಪ್ರಚಾರ ಆಗಿದೆ. ಪಿನ್ ಡ್ರೈವ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ತಪ್ಪು ಮಾಡಿರೋದು ಅವನು, ಅವರಪ್ಪ ರೇವಣ್ಣ. ಆದರೆ ಈ ಸುದ್ದಿಯನ್ನು ಡಿ ಕೆ ಶಿವಕುಮಾರ್ ಮೇಲೆ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಮೇಲೆ ಇವರು ಹಾಕ್ತಿದ್ದಾರೆ ಅಂದರೆ ಇವರು ಯಾವುದರಲ್ಲಿ ಹೊಡಿಬೇಕು ನಾಲಾಯಕಗಳಿಗೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಅವರು ಪಿನ್ ಡ್ರೈವ್ ರಿಲೀಸ್ ಮಾಡಿದ್ದಾರೆ, ಬೇರೆಯವ್ರು ಕಳಿಸಿದ್ದಾರೆ ಅಂದರೆ ಕಳಿಸ್ಲಿ ಬಿಡಿ, ತಪ್ಪು ಮಾಡಿರೋದನ್ನು ಕಳಿಸಿದ್ದಾರೆ, ಮುಗೀತು. ಬಟ್ ಈ ತಪ್ಪು ಮಾಡಿದ್ರಲ್ಲ, ಇವ್ರು ಶಿಕ್ಷೆ ಅನುಭವಿಸ್ಬೇಕಲ್ವಾ, ಇದ್ರ ಕಡೆ ಗಮನ ಮಾತಾಡಬೇಕು ಪ್ರತಿಯೊಬ್ಬರು. ಇವತ್ತು ಇವರು ಅದನ್ನು ಏನೋ ಇವರು ಮಾಡಿದ್ದಾರೆ, ಅವ್ರು ಶೇರ್ ಮಾಡಿದ್ದಾರೆ, ಅದು ಕೂಡ ಸ್ಪಷ್ಟನೇ ಇಲ್ಲ. ಇವ್ರು ಕಳಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಸುದ್ದಿಯಲ್ಲಿ ಯಾರೋ ಹೇಳೋದು, ಕಾಂಗ್ರೆಸ್ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದು, ಅದು ಅಲ್ಲ ಸುದ್ದಿ. ಈ ಕೃತ್ಯಗಳು, ಈ ಘಟನೆಗಳು ಮಾಡಿದ್ದಾರಾ ಇಲ್ವಾ? ಮಾಡಿದ್ದಾರೆ ಅಂತ ಸ್ಪಷ್ಟನೆ ಆಗಿದೆ. CIT ಅವರು ಸ್ಪಷ್ಟನೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಅದಕ್ಕೆ ತಕ್ಕಂತೆ ಶಿಕ್ಷೆ ಆಗಬೇಕು ಅಲ್ವಾ? ಅದರ ಕಡೆ ಗಮನ ಹಾಕೋದು ಬಿಟ್ಟು ಆ ಸರ್ಕಾರ ಅವ್ರು ಮಾಡಿದ್ದಾರೆ, ಈ ಸರ್ಕಾರದವ್ರು ಮಾಡಿದ್ದಾರೆ, ಆ ಪಕ್ಷದವ್ರು ಮಾಡಿದ್ದಾರೆ ಅಂತ ಅದು ಚರ್ಚೆ ಮಾಡಿಕೊಂಡು ಅದರ ಕಡೆ ಗಮನ ಹಾಕೋದಲ್ಲ. ಇವ್ರಿಗೂ ಹೆಣ್ಮಕ್ಳಿಗೆ ತೊಂದರೆ ಮಾಡಿದ್ದಾರೆ, ಏನು 1-2 ಅಲ್ಲ, 2980 ಹೆಣ್ಮಕ್ಳಿಗೆ ಇವತ್ತು ಮನೆಗೆ ಏನೋ ಕಷ್ಟ ಸುಖಗಳಿಗೆ ಹೇಳ್ಕೊಂಡು ಮತ್ತು ಅವ್ರಿಗೆ ಏನೋ ಒಂದು ಜಾಬ್ ಬಗ್ಗೆ ಮಾತಾಡೋದಕ್ಕೆ, ಚೆನ್ನಾಗಿ ಓದಿದ್ದಾರೆ, ಜಾಬ್ ಕೊಡಿಸಿ ಅಂತ ಬಂದವ್ರಿಗೆ, ಮನೆ ಕೆಲಸಕ್ಕೆ ಅಂತ ಬಂದವ್ರಿಗೆ ಎಲ್ಲ ಅವ್ರಿಗೆ ಇವರು ಒಂಥರ ಬಲಾತ್ಕಾರ ಮಾಡೋದು, ಏನೇನೋ ಒಂದು ಕೆಟ್ಟದಾಗಿ ನಡ್ಕೊಳ್ಳೋದಂದರೆ ಈ ಬೋಲಿ ಮಕ್ಕಳಿಗೆ ಮೆಟ್ಟಲು ಹೊಡಿಬೇಕು ಬಾರ್ದು ಹೇಳಿ, ಕಾನೂನು ರೀತಿಯಲ್ಲಿ ಇವ್ರು ಶಿಕ್ಷೆ ಆಗಬೇಕು. ಇದ್ರ ಕಡೆ ಎಲ್ಲರೂ ಧ್ವನಿ ಆಗಬೇಕು ಹೊರತು ಅವ್ರು ಪಿನ್ ಡ್ರೈವ್ ಮಾಡಿದ್ದಾರೆ ಅಂತ ರಿಲೀಸು, ಇವ್ರು ಮಾಡಿದಾರಂತೆ, ಮತ್ತು ಅವನು ರೇವಣ್ಣ ಅಂತ ಹೇಳು ಇವರು ಹತ್ಕೊಂಡು ನಾನು ಇದು ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಮಾಡಿದ್ದಾರೆ, ಇದು ಬೇಕಂತ ಮಾಡಿದ್ದಾರೆ ಇರಲಿ, ನೀನು ಮಾಡಿದ್ಯಲ್ವ, ವಿಡಿಯೋದಲ್ಲಿ ಬಿದ್ದಿದೆಯಲ್ವ, ಎಲ್ಲ ಮುಚ್ಕೊಂಡು ಇವಾಗ ಶಿಕ್ಷೆ ಪಡಿಬೇಕು. ಅದನ್ನು ಬಿಟ್ಟು ಯಾರ್ಯಾರು ಮಾಡಿದ್ದಾರೆ, ಯಾರು ರಿಲೀಸ್ ಮಾಡಿರೋದು ಸುದ್ದಿ ಅಲ್ಲ ಇಲ್ಲಿ ಬರೋದು. ದಯಮಾಡಿ ನೀನು ನೀನು ಘಟನೆಯಲ್ಲಿ ನೀನು ಪಾಲ್ಗೊಂಡಿದೆಯಾ, ತೊಂದರೆ ಮಾಡಿದೆಯಾ, ಸುಮಾರು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದೆಯಾ ಅಂದರೆ ನೀನು ನೋಡ್ಕೋಬೇಕು. ರಿಲೀಸ್ ಮಾಡಿದ್ದಾರೆ, ಬೇರೆಯವ್ರದ್ದು ತೊಂದರೆ ಮಾಡಿದ್ದಾರೆ ಅಂತಲ್ಲ ಸ್ನೇಹಿತರೆ. ಹಾಗಾಗಿ ಹೆಣ್ಮಕ್ಳಿಗೆ ದಯಮಾಡಿ ಸುಮ್ಮನೆ ಯಾವುದೇ ರಾಜಕಾರಣಿಗಳಿಗೆ ಭೇಟಿ ಮಾಡಿಸೋಕ್ಕಂತ ಹೇಳಿ, ಕೆಲಸಗಳು ಕೊಡಿಸಿ ಅಂತ ಹೇಳಿ ಹೋಗೋದು ಅಂತ ಕಡಿಮೆ ಮಾಡಿಸೋದು ತುಂಬ ಉತ್ತಮ. ಬೇಕಾದರೆ ಮನೆಯಲ್ಲಿ ಅನ್ನ ಗೊಜ್ಜು ತಿಂದರೂ ಪರವಾಗಿಲ್ಲ. ಇಂಥ ಕೃತ್ಯಗಳಲ್ಲಿ, ಇಂಥ ಘಟನೆಗಳಲ್ಲಿ ಹೆಣ್ಮಕ್ಳು ಕಾಣಿಸ್ಕೊಳ್ಳೋದು, ಇವೆಲ್ಲ ಸುದ್ದಿ ಆಗೋದು, ಇಡೀ ರಾಜ್ಯ ತಲೆ ತೆಗೆಸುವಂಥ ಕೆಲಸ ಮಾಡೋದು ತುಂಬ ಒಂಥರ ಹೀನಕರವಾದ ಕೃತ್ಯಗಳು, ಘಟನೆಗಳಂತ ಹೇಳುತ್ತೀವಿ. ಯಾಕಂದರೆ ಈ ನಡುವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಘಟನೆಗಳು ಇಂಥವು ನಡೀತಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು. ಯಾವುದೋ ಒಂದು ಘಟನೆಯಲ್ಲಿ ನೀವು ಒಂದು ಉದಾಹರಣೆ ಆಗಬಾರ್ದು. ಅಂದರೆ ಸ್ವಲ್ಪ ತಾಯಂದಿರು ಮತ್ತು ಪುರುಷರು ಯಾರಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬರು ಅವಶ್ಯಕತೆ ಇದ್ದರೆ ನೀವೇ ಹೋಗಿ ಬನ್ನಿ, ಹೆಣ್ಮಕ್ಳಿಗೆ ಕಳಿಸ್ಬೇಡಿ, ಸುಮ್ಮನೆ ಯಾವುದೋ ಒಂದು ಕಚೇರಿಗಳಿಗೆಲ್ಲ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ರೈತರಿಗೆ ವ್ಯವಸಾಯ ಮಾಡಲು ಮಾರ್ಗದರ್ಶನ ಕೊಡಿ. ಸುಮ್ಮನೆ ಜಮೀನುಗಳು ವ್ಯವಸಾಯ ಮಾಡ್ದಂಗೆ ವ್ಯರ್ಥವಾಗಿದ್ದಾವೆ ಅಂತ ಹೇಳ್ತಾ ಇನ್ನೊಂದ್ಸಲಿ ಹೇಳ್ತೀನಿ, ಯಾರಾದರೂ ಆಗಲಿ ನಿಮ್ಮ ಮನೆ ಮುಂದೆ ಒಂದು ಒಳ್ಳೆಯ ಮರ ಬೆಳೆಸಿ, ಒಳ್ಳೆಯ ತಂಪಾದ ಗಾಳಿಯನ್ನು ನಾವು ಆಮ್ಲಜನಕ ಉತ್ಪತ್ತಿ ಮಾಡುವಂತಹ ಮರಗಳನ್ನು ಬೆಳೆಸಿ, ನಮ್ಮ ಭೂಮಂಡಲದಲ್ಲಿ ಆಮ್ಲಜನಕ ಜಾಸ್ತಿ ಆದಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ, ಯಾವುದೇ ರೀತಿಯ ಕುಂದುಕೊರತೆಗಳು ಬರಲ್ಲ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ನರಕವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.